ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಅಂದರೆ ವಾಟ್ಸಪ್ ಥ್ರೂ ಅವರಿಗೆ ಕಳುಹಿಸಬಹುದು ಲಿಂಕ್ನ. 9ನೇ ತರಗತಿಯ ವಿಜ್ಞಾನ ಅಧ್ಯಾಯ 2 ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಅಂದ್ರೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಭಾಗ 1 9ನೇ ತರಗತಿ. ಅಭ್ಯಾಸಗಳು. 1. ಟೀ ಮಾಡಲು ನೀವು ಅನುಸರಿಸುವ ಹಂತಗಳನ್ನು ಬರೆಯಿರಿ. ದ್ರಾವಣ, ದ್ರಾವಕ, ದ್ರಾವ್ಯ, ವಿಲೀನ, ಕರಗುವ, ಕರಗದ, ಶೋಧಿತ ಫಿಲ್ಟ್ರೇಟ್ ಮತ್ತು ವಿಶೇಷ ರೆಸಿಡ್ಯೂ ಪದಗಳನ್ನು ಬಳಸಿ ಅಂತ ಇದೆ. ಉತ್ತರ: 1. ನೀರನ್ನು ದ್ರಾವಕವಾಗಿ ಬಳಸಿ ಬಿಸಿ ಮಾಡುವುದು. 2. ಸಕ್ಕರೆಯು ದ್ರವ್ಯವಾಗಿದ್ದು ಶಾಖದಿಂದ ನೀರಿನಲ್ಲಿ ಕರಗುತ್ತದೆ. 3. ದ್ರಾವಣವನ್ನು ಪಡೆಯುವುದು. 4. ಟೀ ಪುಡಿ ಅಥವಾ ಟೀ ಸೊಪ್ಪು ನೀರಿನಲ್ಲಿ ಕರಗದ ವಸ್ತುವಾಗಿದೆ. 5. ಹಾಲು ನೀರಿನಲ್ಲಿ ಕರಗುತ್ತದೆ ಹಾಗೂ ಕುದಿಸುವುದರಿಂದ ಟೀ ಪುಡಿಯ ಸಾರವನ್ನು ದ್ರಾವಣ ಹೀರುತ್ತದೆ. 6. ಶೋಧಿಸುವಿಕೆ ಅಂದ್ರೆ ಸೋಸುವಿಕೆ. ಆಯ್ತಾ? ಸೊ ಇದು ಮೊದಲನೆಯ ಪ್ರಶ್ನೆಯ ಉತ್ತರ. ಅದೇ ರೀತಿ ಇನ್ನು ಎರಡನೆಯ ಪ್ರಶ್ನೆ ಇದೆ. ವಿವಿಧ ತಾಪಮಾನಗಳಲ್ಲಿ 4 ವಿವಿಧ ವಸ್ತುಗಳ ವಿಲೀನತೆಯನ್ನು ಪ್ರಜ್ಞಾ ಪರೀಕ್ಷಿಸಿದಳು ಮತ್ತು ಕೆಳಗೆ ಕೊಟ್ಟಿರುವ ದತ್ತಾಂಶಗಳನ್ನು ಸಂಗ್ರಹಿಸಿದಳು. ಪರ್ಯಾಪ್ತ ದ್ರಾವಣವಾಗಲು 100 ಗ್ರಾಂ ನೀರಿನಲ್ಲಿ ವಿಲೀನವಾಗಿರುವ ವಸ್ತುವನ್ನು ಗ್ರಾಂಗಳಲ್ಲಿ ನೀಡಿದ್ದು ಈ ಕೆಳಗಿನ ಕೋಷ್ಟಕದಲ್ಲಿ ಫಲಿತಾಂಶ ನೀಡಲಾಗಿದೆ. ವಿಲೀನಗೊಳಿಸಿದ ವಸ್ತುಗಳು ಯಾವಿವೆ? ಪೊಟ್ಯಾಷಿಯಂ ನೈಟ್ರೇಟ್, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಅಮೋನಿಯಂ ಕ್ಲೋರೈಡ್. ತಾಪಮಾನ ಕೆಲ್ವಿನ್ಗಳಲ್ಲಿ 283, 293, 313, 333, 353. ವಿಲೀನತೆ ಯಾವ್ಯಾವ್ದು ಬೇಕಾಗುತ್ತೆ? ಪೊಟ್ಯಾಷಿಯಂ ನೈಟ್ರೇಟ್ 21, 32, 62, 106, 167. ಇವು ಕೆಲ್ವಿನ್ಗೆ. ಆಯ್ತಾ? ಜಾಸ್ತಿ ಆದಂತೆ ಇದು ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೋಡಿಯಂ ಕ್ಲೋರೈಡ್ 36, 36, 36, 37, 37. ಪೊಟ್ಯಾಷಿಯಂ ಕ್ಲೋರೈಡ್ 35, 35, 40, 46, 54. ಅಮೋನಿಯಂ ಕ್ಲೋರೈಡ್ 24, 37, 41, 55, 66. ಸೊ ಇನ್ನು ಪ್ರಶ್ನೆಗಳನ್ನ ನೋಡೋಣ. 313 ಕೆಲ್ವಿನ್ನಲ್ಲಿ 50 ಗ್ರಾಂ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಎಷ್ಟು ರಾಶಿಯ ಪೊಟ್ಯಾಷಿಯಂ ನೈಟ್ರೇಟ್ ಅಗತ್ಯವಿದೆ? ಇಲ್ಲಿದೆ 313. ನಮಗೆ ಯಾವ್ದು ಕೇಳಿದರೆ ಪೊಟ್ಯಾಷಿಯಂ ನೈಟ್ರೇಟ್. ಇಲ್ಲಿ ಹೋದ್ರೆ 62 ಬರುತ್ತಲ್ವಾ? ಸೊ ಅದೇ ರೀತಿ ಉತ್ತರ KNO3 ಅಂದ್ರೆ ಪೊಟ್ಯಾಷಿಯಂ ನೈಟ್ರೇಟ್. ತೂಕದ ಅವಶ್ಯಕತೆ 313 ಕೆ ತಾಪದಲ್ಲಿ 62 ಗ್ರಾಂ ಇದೆ. ಆಯ್ತಾ? KNO3 ಅವಶ್ಯಕವಾಗಿರುವುದು 50 ಗ್ರಾಂನಲ್ಲಿ. ಅದೇ ರೀತಿ ಇನ್ನು ಬಿ. ಪ್ರಜ್ಞಾ 353 ಕೆಲ್ವಿನ್ ನಲ್ಲಿ ನೀರಿನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಪರ್ಯಾಪ್ತ ದ್ರಾವಣವನ್ನು ತಯಾರಿಸಿದಳು ಮತ್ತು ದ್ರಾವಣವನ್ನು ಕೊಠಡಿ ತಾಪಮಾನಕ್ಕೆ ತಂಪಾಗಲು ಬಿಟ್ಟಳು. ದ್ರಾವಣ ತಂಪಾದಂತೆ ಅವಳು ಏನನ್ನು ಗಮನಿಸಬಹುದು? ವಿವರಿಸಿ. ಉತ್ತರ: ಪರ್ಯಾಪ್ತ ದ್ರಾವಣದಲ್ಲಿ ಹರಳು ರೂಪದ KCl ಪಡೆಯುವುದು ಅಂದ್ರೆ ಪೊಟ್ಯಾಷಿಯಂ ಕ್ಲೋರೈಡ್. ಆಯ್ತಾ? ಅದಾದ್ಮೇಲೆ ಸಿ. 293 ಕೆಲ್ವಿನ್ನಲ್ಲಿ ಪ್ರತಿಯೊಂದು ಲವಣದ ವಿಲೀನತೆಯನ್ನು ಕಂಡುಹಿಡಿಯಿರಿ. ಈ ತಾಪಮಾನದಲ್ಲಿ ಯಾವ ಲವಣವು ಗರಿಷ್ಠ ವಿಲೀನತೆಯನ್ನು ಹೊಂದಿದೆ? ಉತ್ತರ: 1. KNO3 ಎಷ್ಟು? 32 ಗ್ರಾಂ. NaCl 36 ಗ್ರಾಂ. KCl 35. ಅದಾದ್ಮೇಲೆ NHCl 37 ಗ್ರಾಂ. ಅಂದ್ರೆ 293ರಲ್ಲಿ ಅಂದ್ರೆ 293ರಲ್ಲಿ ಇದೆಯಲ್ಲ, 32, 36, 35, 37 ಈ ಸಂಖ್ಯೆಗಳನ್ನ ಇಲ್ಲಿ ಬರೆಯಬೇಕು ಅಷ್ಟೇ, ಬಾಕಿ ಇನ್ನೇನಿಲ್ಲ. ಡಿ. ಲವಣದ ವಿಲೀನತೆಯ ಮೇಲೆ ತಾಪಮಾನದ ಬದಲಾವಣೆ ಪರಿಣಾಮ ಏನು? ಉತ್ತರ: ಶಾಖವು ಹೆಚ್ಚಾದಂತೆ ಲವಣದ ಕರಗುವಿಕೆಯ ಪ್ರಮಾಣವು ಹೆಚ್ಚಾಗುತ್ತದೆ. ಇದನ್ನ ಹೆಂಗ್ ಹೇಳ್ತೀರ ಅಂದ್ರೆ ತಾಪಮಾನ ಬದಲಾವಣೆ ಅಂದ್ರೆ ಹೆಚ್ಚಾದಂತೆ. ನೋಡಿಲ್ಲಿ ಈಗ 283 293 ಇದು ಏರ್ಕೊಂತ ಹೋಗಿದೆ. ಇದು ಹೇಗೆ ಏರುತ್ತಲ್ಲ ಅದೇ ರೀತಿ ಪೊಟ್ಯಾಷಿಯಂ ನೈಟ್ರೇಟ್ ಉದಾಹರಣೆಗೆ ಇಲ್ಲಿ ಇದು ಏರ್ಕೊಂಡು ಹೋಗಿದೆ. ಎಲ್ಲ ಕೂಡ ಈ ಕಡೆಯಿಂದ ಈ ಕಡೆ ಏರ್ಕೋತ ಹೋಗುತ್ತೆ. ಸೊ ಅದಕ್ಕೋಸ್ಕರ ತಾಪ ಹೆಚ್ಚಾದಂತೆ, ಶಾಖವು ಅಥವಾ ತಾಪವು ಹೆಚ್ಚಾದಂತೆ ಲವಣದ ಕರಗುವಿಕೆಯ ಪ್ರಮಾಣವು ಹೆಚ್ಚಾಗುತ್ತದೆ. ಐತಲ್ವಾ? ಸೊ ಅದೇ ರೀತಿ ಇನ್ನು ಮೂರನೇ ಪ್ರಶ್ನೆ. ಈ ಕೆಳಗಿನವುಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ಪರ್ಯಾಪ್ತ ದ್ರಾವಣ, ಶುದ್ಧ ವಸ್ತು, ಕಲೀಲ, ನಿಲಂಬನ ಅಂದ್ರೆ ಸಸ್ಪೆನ್ಷನ್.
ಪರ್ಯಾಪ್ತ ದ್ರಾವಣ ಗರಿಷ್ಠ ಪ್ರಮಾಣದ ದ್ರವ್ಯವು ನೀಡಿರುವ ನಿಗದಿತ ಪ್ರಮಾಣದ ದ್ರಾವಕದಲ್ಲಿ ಕರಗುತ್ತದೆ ಹಾಗೂ ಇನ್ನು ಯಾವುದೇ ರೀತಿಯ ದ್ರವ್ಯವು ಕರಗಲು ನೀಡಿರುವ ತಾಪದಲ್ಲಿ ಕರಗುವುದಿಲ್ಲ. ಇನ್ನು ಶುದ್ಧ ವಸ್ತು ಎರಡನೇದಿದೆ ನೋಡಿ, ಬಿ. ಒಂದೇ ರೀತಿಯ ಕಣಗಳಿಂದ ಕೂಡಿರುವ ದ್ರವ್ಯವು, ಉದಾಹರಣೆಗೆ ಚಿನ್ನ, ಬೆಳ್ಳಿ. ಕಲೀಲ ದ್ರವ್ಯದ ಅಣುಗಳ ಗಾತ್ರವು ನಿಜರೂಪದ ದ್ರಾವಣಕ್ಕಿಂತ ಅಧಿಕವಾಗಿದ್ದು ಕಣ್ಣಿಗೆ ದ್ರವ್ಯದ ಅಣುಗಳು ಕಾಣಲು ಸಾಧ್ಯವಿರುವುದಿಲ್ಲ. ಅವುಗಳು ತಟಸ್ಥವಾಗಿರುತ್ತವೆ. ಉದಾಹರಣೆಗೆ ಶಾಯಿ, ರಕ್ತ, ಹಾಲು. ಇನ್ನು ನಿಲಂಬನ. ನಿಲಂಬನ ಅಂದ್ರೆ ಏಕರೂಪ ಮಿಶ್ರಣವಲ್ಲದ ದ್ರವ್ಯದ ಕಣಗಳು ಸಮರೂಪವಲ್ಲದ ತಳವೂರುತ್ತದೆ. ಉತ್ತರ ಬಣ್ಣಗಳ ನೀರಿನಲ್ಲಿ ಕರಗಿರುವ ಸೀಮೆ ಸುಣ್ಣ. ಅದೇ ರೀತಿ ಇನ್ನು 4ನೇ ಪ್ರಶ್ನೆ, ಕೆಳಗಿನ ಪ್ರತಿಯೊಂದನ್ನು ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ. ಸೋಡಾ ನೀರು, ಮರ, ಗಾಳಿ, ಮಣ್ಣು, ವಿನಿಗರ್, ಸೋಸಿದ ಟೀ. ಸಮರೂಪ ಮಿಶ್ರಣ ಯಾವ್ಯಾವುದು? ಸೋಡಾ ನೀರು, ವಿನಿಗರ್, ಸೋಸಿದ ಟೀ, ಗಾಳಿ. ಸಮರೂಪವಲ್ಲದ ಮಿಶ್ರಣ ಯಾವುದು? ಮರ, ಮಣ್ಣು. ಅದೇ ರೀತಿ 5, ನಿಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ನೀವು ಹೇಗೆ ದೃಢಪಡಿಸುವಿರಿ ಅಂತ ಇದೆ ಆಯ್ತಾ. ಉತ್ತರ, ನೀರನ್ನು 100 ಡಿಗ್ರಿ ಸೆಲ್ಸಿಯಸ್ ಕುದಿಸುವುದರಿಂದ ಹಬೆಯಾಗಿ ಮಾರ್ಪಡುತ್ತದೆ ಹಾಗೂ ಇದು ಶುದ್ಧ ವಸ್ತುವಿನ ವಿಶೇಷ ಗುಣವಾಗಿರುತ್ತದೆ. ಇದನ್ನು ವ್ಯಕ್ತಪಡಿಸಲು ಕರಗಿಸುವ ಅಥವಾ ಕುದಿಸುವಿಕೆ ಕ್ರಿಯೆಯಿಂದ ವ್ಯಕ್ತಪಡಿಸಬಹುದು. ಇದು 5ನೇ ಪ್ರಶ್ನೆಯ ಉತ್ತರ. ಅದೇ ರೀತಿ ಇನ್ನು 6ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತವೆ? ಎ. ಮಂಜುಗಡ್ಡೆ, ಬಿ. ಹಾಲು, ಸಿ. ಕಬ್ಬಿಣ, ಡಿ. ಹೈಡ್ರೋಕ್ಲೋರಿಕ್ ಆಮ್ಲ, ಇ. ಕ್ಯಾಲ್ಸಿಯಂ ಆಕ್ಸೈಡ್, ಎಫ್. ಪಾದರಸ, ಜಿ. ಇಟ್ಟಿಗೆ, ಎಚ್. ಮರ, ಐ. ಗಾಳಿ. ಉತ್ತರ, ಶುದ್ಧ ವಸ್ತುಗಳ ವರ್ಗಕ್ಕೆ ಯಾವ ಸೇರ್ತವೆ? ಮಂಜುಗಡ್ಡೆ, ಕಬ್ಬಿಣ, ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾಲ್ಸಿಯಂ ಆಕ್ಸೈಡ್, ಪಾದರಸ. ಇವು ಶುದ್ಧ ವಸ್ತುಗಳು. ಅದೇ ರೀತಿ ನೀವಿನ್ನು ನೋಡಬಹುದು 7ನೇ ಪ್ರಶ್ನೆ, ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನು ಗುರುತಿಸಿ ಅಂತ ಇದೆ. ಉತ್ತರ, ಎ. ಮಣ್ಣು, ಬಿ. ಸಮುದ್ರ, ಸಿ. ಗಾಳಿ, ಡಿ. ಕಲ್ಲಿದ್ದಲು, ಇ. ಸೋಡಾ ನೀರು. ಉತ್ತರ, ದ್ರಾವಣಗಳು ಯಾವುವು? ಸಮುದ್ರ ನೀರು, ಸೋಡಾ ನೀರು, ಗಾಳಿ. 8ನೆಯ ಪ್ರಶ್ನೆ, ಈ ಕೆಳಗಿನ ಯಾವುವು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತವೆ ಅಂತ ಇದೆ. ಎ. ಉಪ್ಪಿನ ದ್ರಾವಣ, ಬಿ. ಹಾಲು, ಸಿ. ತಾಮ್ರದ ಸಲ್ಫೇಟ್ ದ್ರಾವಣ, ಡಿ. ಪಿಷ್ಟದ ದ್ರಾವಣ ಅಂತ ಇದೆ. ಉತ್ತರ, ಪಿಷ್ಟದ ದ್ರಾವಣ ಮತ್ತು ಹಾಲು ಮತ್ತು ಪಿಷ್ಟದ ದ್ರಾವಣ, ಬಿ ಮತ್ತು ಡಿ. ಅದೇ ರೀತಿ ಇನ್ನು 9, ಕೆಳಗಿನವುಗಳನ್ನು ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳೆಂದು ವರ್ಗೀಕರಿಸಿ. ಎ. ಸೋಡಿಯಂ, ಬಿ. ಮಣ್ಣು, ಸಿ. ಸಕ್ಕರೆ ದ್ರಾವಣ, ಡಿ. ಬೆಳ್ಳಿ, ಇ. ಕ್ಯಾಲ್ಸಿಯಂ ಕಾರ್ಬೋನೇಟ್, ಎಫ್. ತವರ ಅಂದ್ರೆ ಟಿನ್, ಜಿ. ಸಿಲಿಕಾನ್, ಎಚ್. ಕಲ್ಲಿದ್ದಲು, ಐ. ಗಾಳಿ, ಜೆ. ಸಾಬೂನು, ಕೆ. ಮೀಥೇನ್, ಎಲ್. ಕಾರ್ಬನ್ ಡೈಆಕ್ಸೈಡ್, ಎಂ. ರಕ್ತ ಅಂತ ಇದೆ. ಉತ್ತರ, ಮೊದಲು ಯಾವ್ದು ನೋಡೋಣ? ಧಾತುಗಳು ಯಾವುದು? ಸೋಡಿಯಂ, ಬೆಳ್ಳಿ, ಸೀಸ, ಸಿಲಿಕಾನ್. ಅದಾದ್ಮೇಲೆ ಸಂಯುಕ್ತಗಳು ಯಾವ್ಯಾವ ಬರ್ತವೆ? ಕ್ಯಾಲ್ಸಿಯಂ ಕಾರ್ಬೋನೇಟ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಸಾಬೂನು. ಅದಾದ್ಮೇಲೆ ಮಿಶ್ರಣಗಳು ಯಾವ್ಯಾವ ಬರುತ್ತೆ? ಮಿಶ್ರಣಗಳು ಸಕ್ಕರೆ ದ್ರಾವಣ, ಮಣ್ಣು, ಕಲ್ಲಿದ್ದಲು, ಗಾಳಿ, ರಕ್ತ. ಇವು ಮಿಶ್ರಣಗಳು. ಅದಾದ್ಮೇಲೆ 10ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಬದಲಾವಣೆಗಳು? ಎ. ಸಸ್ಯದ ಬೆಳವಣಿಗೆ, ಬಿ. ಕಬ್ಬಿನ ತುಕ್ಕು ಹಿಡಿಯುವಿಕೆ, ಸಿ. ಮಣ್ಣು ಮತ್ತು ಕಬ್ಬಿಣದ ಪುಡಿಯ ಬೆರೆಸುವಿಕೆ, ಡಿ. ಆಹಾರವನ್ನು ಬೇಯಿಸುವುದು, ಇ. ಆಹಾರ ಜೀರ್ಣಿಸುವಿಕೆ, ಎಫ್. ನೀರಿನ ಘನೀಕರಣ, ಜಿ. ಮೇಣದ ದಹನ ಕ್ರಿಯೆ. ರಾಸಾಯನಿಕ ಬದಲಾವಣೆಗಳು ಯಾವ್ಯಾವ ಹೊಂದಿರುತ್ತವೆ ಇದರಲ್ಲಿ? ಸಸ್ಯದ ಬೆಳವಣಿಗೆ, ಕಬ್ಬಿನ ತುಕ್ಕು ಹಿಡಿಯುವಿಕೆ, ಆಹಾರವನ್ನು ಬೇಯಿಸುವುದು, ಆಹಾರ ಜೀರ್ಣಿಸುವಿಕೆ, ಮೇಣದ ದಹನ ಕ್ರಿಯೆ. ಅದಾದ್ಮೇಲೆ ಇನ್ನು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ವಾಟ್ಸಪ್ನಲ್ಲಿ ಶೇರ್ ಮಾಡಿರಿ, ನಡೆಯುತ್ತೆ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಗಣಿತ, ವಿಜ್ಞಾನ, ಕನ್ನಡ, ಇಂಗ್ಲಿಷ್, EVS, SS. ಅದೇ ರೀತಿ ವರ್ಕ್ಬುಕ್ಗಳು ಸುವೇಗ, ಸುಮೇರು, ರೇಂಬೋ, EVS, ಸಾಮಾನ್ಯ ಜ್ಞಾನ, ಕ್ವಿಜ್ ಕ್ವಶನ್ಸ್, ಗ್ರಾಮರ್, ಈ ಎಲ್ಲ ತರಗತಿಗಳ ಎಲ್ಲ ವಿಡಿಯೋಗಳನ್ನು ಕೂಡ ಹಾಕುತ್ತೇವೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.